had to end that session. What is MIT? MIT is an institute. It is a technical institute which is located at Cambridge. It is located at Cambridge. It is Massachusetts Institute of Technology. Massachusetts Institute of Technology, which is working on research, which is working on private research, and it is located at Cambridge. Cambridge is located at the private researchers ಬಗ್ಗೆ ಅದು study ಮಾಡ್ತೈತಿ, and it is an technological institute. Right? Our hacking the definition in a form ಮಾಡಿ present ಮಾಡಿದ್ದಾರೆ. And when I was explaining hacking, I thought ಯಾರ ಒಬ್ಬರೇ ಕೇಳ್ತೀರಿ ಅಂತ ಹೇಳಿ ವಿಚಾರ ಮಾಡಿ ನಾನು ಅದನ್ನ ಸ್ಕಿಪ್ ಮಾಡಿದೆ, but none of you asked about that one. ನೀವು ಯಾರು ಅದರ ಬಗ್ಗೆ ಕೇಳಲಿಲ್ಲ, ಅದಕ್ಕೆ ಇವತ್ತು ನಾನೇ ಹೇಳಲಿಕ್ಕತ್ತೀನಿ. For that reason, please keep books with you when I am explaining, when I am reading out the definitions. Definitions ನಾನು ಓದಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತೀನಿ, ಯಾಕಂದ್ರೆ ಒಂದೊಂದು ಹೊಸ ಟರ್ಮಿನಾಲಜೀಸ್ ಬರ್ತಾವು ಅಂತ ಹೇಳಿ. ನೀವು ಯಾರು ಏನು ಡೌಟ್ ಕೇಳಂಗಿಲ್ಲ. ನಿನ್ನೆ ಸ್ನೇಹ, ಆಕಾಶ್, ವಿನಾಯಕ್, ಇನ್ನು ಆಕಾಶ ವಿನಾಯಕ್ ಜಾಯಿನ್ ಆಗೇ ಇಲ್ಲ, ಹೌದಾ? ಡೌಟ್ಸ್ ಅದಾವ್ರಿ ಮೇಡಮ್ ಅಂತ ಹೇಳಿದ್ರಿ. ಆಮೇಲೆ ವಿಡಿಯೋ ನೋಡ್ರಿ, ಆಮೇಲೂ ಡೌಟ್ಸ್ ಇದ್ದು ಅಂದ್ರೆ ಟೆಕ್ಸ್ಟ್ ಮಾಡ್ರಿ ಅಂತ ಹೇಳಿದ್ದೆ. nobody has texted me about any doubts. ಸ್ನೇಹ ಎಲ್ಲ ಕ್ಲಿಯರ್ ಆಯ್ತಾ? ಸ್ನೇಹ ಓಕೆ. ಆಕಾಶ್ ಇನ್ನು ಜಾಯಿನ್ ಆಗಿಲ್ಲ ಅದಾನ? ಆಕಾಶ್ ವಿಡಿಯೋ ನೋಡಿದ್ಮೇಲೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಯ್ತಾ? ಮ್ಯಾಮ್ ನಿನ್ನೆ ಒಂದ್ ಸ್ವಲ್ಪ ವರ್ಕ್ ಇತ್ರಿ, ಅದ್ರ ಸಲ ನೋಡಿಲ್ರಿ. ಇವತ್ ನೋಡ್ತೀನಿ, ನೋಡಿ ಕ್ಲಿಯರ್ ಕೇಳ್ತೀನಿ. ಸರಿ. ವಿನಾಯಕ್, ವಿನಾಯಕ್ ಸಿಸ್ಲಾಬಿ, okay. Yes, Megha had asked about what is actually the meaning of many to many, which is defined in Usenet or crimes emanating from Usenet. Today I'll explain that one. Before that, we'll continue with the next classification of cybercrime, which is computer sabotage. The next classification of cybercrime is computer sabotage. And what is the meaning of sabotage? ಯಾರ ನೋಡಿರೇನ ಟೆಕ್ಸ್ಟ್ ಬುಕ್ ನಾಗನೇ ತಗದು ಎಲ್ಲರ ಮೀನಿಂಗ್ ಅನ್ನ? The next classification is computer sabotage. What is the meaning of sabotage? It is nothing but damaging. It is damage that is done to the computer or computer related devices intentionally. ಇದೇನು ನಾವೇನು ಡ್ಯಾಮೇಜ್ ಮಾಡ್ತೇವಲ್ಲ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ ಡಿವೈಸಸ್ ಗೆ, ಅದು ಇಂಟೆನ್ಷನಲಿ, so that we can prevent our enemy or our competitor from being successful. ನಮ್ಮ ಎದುರಾಳಿ ಅಥವಾ ನಮ್ಗೆ ಯಾರು ಬಾಡಾಗಿರ್ತಾರ ಅವ್ರದ್ದು ಸಕ್ಸಸ್ ನ ಪ್ರಿವೆಂಟ್ ಮಾಡೋ ಸಲುವಾಗಿ ಅಂತ ಹೇಳಿ ಏನ್ ಮಾಡೋದು, ಅವ್ರದ್ದು ಗ್ರೋತ್ ನ ನಾವು ಸ್ಟಾಪ್ ಮಾಡ್ತೇವೆ. ಗ್ರೋತ್ ಸ್ಟಾಪ್ ಮಾಡೋದು ಅಂತಂದ್ರೆ ಏನು, ಅವ್ರು ಯೂಸ್ ಮಾಡುವಂತ ಡಿವೈಸಸ್ ನ ಡ್ಯಾಮೇಜ್ ಮಾಡೋದು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ sabotage. ಅದರದ್ದು ಡೆಫಿನೇಷನ್ ಏನಂತ ಕೊಡ್ತಾರ ಅವರು? What is the definition given to it? It is actual meaning of sabotage, whereas the definition which is given to computer sabotage is slowing down, hindering in the sense ಒತ್ತುದು, ಕಡಿಮೆ ಮಾಡೋದು. ನೀವೇನಾದ್ರೂ ಒಂದು ಜೋರಂಗೆ ಪ್ರೆಸ್ ಮಾಡಿದ್ರ ಅಲ್ಲಿ ಮೂವ್ಮೆಂಟ್ ಏನಾಗುತ್ತೆ, ಸ್ಲೋ ಆಗುತ್ತೆ. ಕೆಲವೊಂದ್ಸರಿ ಅಲ್ಲಿ ಏನು ಮೂವ್ನೇ ಆಗಂಗಿಲ್ಲ. ಕನ್ಸಿಡರ್ ಫಾರ್ ಎಕ್ಸಾಂಪಲ್ ವಾಟರ್ ಪೈಪ್. ಮನೆಯೊಳಗೆ ಎಲ್ಲೋ ನೀರ್ ಬಿಡ್ತಿರ್ತೀರಿ, ಒಂದ್ ಕಡೆ ಎಲ್ಲರೂ ಜೋರಂಗೆ ಪ್ರೆಸ್ ಮಾಡಿ ಹಿಡೀರಿ, ಮುಂದೆ ನೀರ್ ಹೋಗಂಗಿಲ್ಲ. ಅಥವಾ ನಿಮ್ಮ ಪ್ರೆಸ್ ಮಾಡೋದು ಫೋರ್ಸ್ ಸ್ವಲ್ಪ ಕಡಿಮೆ ಇತ್ತು ಅಂತಂದ್ರೆ ಸಣ್ಣಗೆ ನೀರ್ ಹೋಗ್ತಾವ. ರೈಟ್? ಸೊ ದಟ್ ಈಸ್ ವಾಟ್ ಈಸ್ ಕಂಪ್ಯೂಟರ್ sabotage. Hindering in the sense ಮೇಕಿಂಗ್ ಇಟ್ ಸ್ಲೋ. ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ವರ್ಕಿಂಗ್ ಅನ್ನ ಸ್ಲೋ ಮಾಡೋದು. ಅದನ್ನ ಹೆಂಗ್ ಮಾಡ್ತಾರೆ? ಇನ್ ದ ಲಾಸ್ಟ್ ಕ್ಲಾಸ್ ವೆನ್ ಐ ವಾಸ್ ಟೆಲ್ಲಿಂಗ್ ದ ಎಸ್ಪಿಯಾನ್ಜೆ ಹೇಳ್ಬೇಕಾದ್ರೆ ಹೇಳಿದ್ದೆ, viruses are given for tracking.
ನಿಮ್ ಇನ್ಫಾರ್ಮೇಶನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋ ಸಲುವಾಗಿಯೂ ಬಿಡ್ತಾರ. ಅದ್ರ ಜೊತೆಗೆ ಇಟ್ ಈಸ್ even the viruses are made to enter into your computer just to slow down the system. ನಿಮ್ಮ ಸಿಸ್ಟಮ್ ಅನ್ನ ಸ್ಲೋ ಡೌನ್ ಮಾಡ್ಲಿಕ್ಕೆ, ನಿಮ್ಮ ಸ್ಪೀಡ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ನಿಮ್ಮ ಇಂಟರ್ನೆಟ್ ಆಕ್ಸೆಸಿಂಗ್ ಸ್ಪೀಡ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ತಾರ, ವೈರಸ್, ವರ್ಮ್ಸ್ ಅಥವಾ ಇಮೇಲ್ ಬಾಂಬ್ಸ್, ಲಾಜಿಕ್ ಬಾಂಬ್ಸ್ ಅಂತ ಬರ್ತಾವ. ಅದನ್ನ ನಿಮ್ ಸಿಸ್ಟಮ್ ಗೆ ಕಳಿಸ್ತಾರೆ, which is going to slow down the speed of your internet accessing or the processing speed of your computer. ನಿಮ್ಮ ಕಂಪ್ಯೂಟರ್ ಅದು ಪ್ರೊಸೆಸಿಂಗ್ ಸ್ಪೀಡ್ ಅನ್ನ ಕಡಿಮೆ ಮಾಡ್ತೈತಿ. ನೀವು ಇಂಟರ್ನೆಟ್ ಅನ್ನ ಆಕ್ಸೆಸ್ ಮಾಡ್ತಿದ್ರ ಅದರ ಆಕ್ಸೆಸಿಂಗ್ ಸ್ಪೀಡ್ ಅನ್ನ ಕೂಡ ಕಡಿಮೆ ಮಾಡ್ತೈತಿ. ದಟ್ ಈಸ್ ವಾಟ್ ಈಸ್ ಕಂಪ್ಯೂಟರ್ ಸಾಬೊಟೇಜ್. ಇಲ್ಲೇ ನೋಡ್ರಿ, ನಾವು ವೈರಸ್, ವರ್ಮ್ಸ್ ಎರಡು ಕಡೆ ಕಲಿತ್ವಿ. ಒಂದು ಎಲ್ಲೇ when you are using it in the spying, ಅಲ್ಲಿ ನಾವು ವರ್ಮ್ಸ್ ಅನ್ನ ಬಿಡ್ತಾರ ಸ್ಪೈಯಿಂಗ್ ಮಾಡ್ತೀವಿ. ಬಟ್ ದೇರ್ ದ ವರ್ಕ್ ಆಫ್ ದಟ್ ಟ್ರೋಜನ್ ಹಾರ್ಸ್, ಒಂದು ವೈರಸ್ ನೇಮ್ ಹೇಳಿದ್ದೆ ನಾನು, ಟ್ರೋಜನ್ ಹಾರ್ಸ್. ಅದ್ರ ಕೆಲಸ ಏನಿತ್ತು, ನೀವು ಸೀಕ್ರೆಟ್ ಆಗಿ ಇಟ್ಟಿರುವಂತ ಇನ್ಫಾರ್ಮೇಶನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನಿಮ್ಮ ಸಿಸ್ಟಮ್ ಒಳಗಿರುವಂತ ಇನ್ಫಾರ್ಮೇಶನ್ ಅನ್ನ ತಗೊಂಡು ಅದು ಎಲ್ಲಿಂದ ಬಂದಿರ್ತೈತಿ, ಯಾವ ಸಿಸ್ಟಮ್ ಇಂದ ಆ ವೈರಸ್ ಅನ್ನ ನಿಮ್ ಸಿಸ್ಟಮ್ ಗೆ ಕಳಿಸಿರ್ತಾರ, ಆ ಸಿಸ್ಟಮ್ ಗೆ ವಾಪಸ್ ನಿಮ್ ಇನ್ಫಾರ್ಮೇಶನ್ ಅನ್ನ ಸೆಂಡ್ ಮಾಡುವಂತ ಕೆಲಸ ಮಾಡ್ತೀವಿ. ಇಲ್ಲೂ ಕೂಡ ಸಾಬೋಟೇಜ್ ನೊಳಗೂ ನಾವೇನ್ ಮಾಡ್ಲಿಕ್ಕತ್ತೀವಿ, ವೈರಸ್, ವರ್ಮ್ಸ್ ಅನ್ನ ಯೂಸ್ ಮಾಡ್ತೇವೆ. ಬಟ್ ಇಲ್ಲಿ ಅದ್ರ ಕೆಲಸ ಏನದಲ್ಲ, ಡಿಫ್ರೆಂಟ್ ಅದ. ದ ವರ್ಕ್ ಆಫ್ ವೈರಸ್ ಆರ್ ವರ್ಮ್ ಇನ್ ದಿಸ್ ಸಿಚುವೇಶನ್ ಈಸ್ ಡಿಫ್ರೆಂಟ್. ಇಟ್ ಈಸ್ ಜಸ್ಟ್ ಟು ಸ್ಲೋ ಡೌನ್ ಯುವರ್ ಸಿಸ್ಟಮ್. ನಿಮ್ಮ ಸಿಸ್ಟಮ್ ಅನ್ನ ಸ್ಲೋ ಮಾಡೋ ಕೆಲಸ ಮಾಡ್ತದೆ. ಏನು ಕಂಟೆಂಟ್ ಅನ್ನ ಕಾಪಿ ಮಾಡಿ ಎಲ್ಲೂ ಕಳ್ಸಂಗಿಲ್ಲ, ನಿಮ್ ಸೀಕ್ರೆಟ್ ಇನ್ಫಾರ್ಮೇಶನ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳಂಗಿಲ್ಲ, ಏನು ಮಾಡಂಗಿಲ್ಲ. ಇಟ್ ಈಸ್ ಜಸ್ಟ್ ಡೂಯಿಂಗ್ ದ ವರ್ಕ್ ಆಫ್ ಸ್ಲೋಯಿಂಗ್ ಡೌನ್ ಯುವರ್ ಸಿಸ್ಟಮ್ಸ್ processing speed or internet accessing speed. So this is what is computer sabotage. And then you have is email bombing. Next, logic bomb or email bomb on. So what is the work of that email bomb or logic bomb? ಡಿಸ್ಟರ್ಬೆನ್ಸ್ ಮಾಡಬೇಡ್ರಿ ಕ್ಲಾಸಿಗೆ. So these are the next classifications of cyber crimes. Email bombing or mail bombs. What does that mean? Bombing. That means you're flooding emails, unnecessary adanta mails. Sometimes they will be about advertisements, or sometimes they will be having no useful content in them, or sometimes just blank mails will be sent. That is what is email bombing. You can read out the definition. It's very easy. Email bombing refers to sending
a large number of emails to the victim to crash victim's email account or to make victim's mail server crash. ನಾವಿಲ್ಲಿ ಏನ್ ಮಾಡ್ಲಿಕ್ಕತ್ತೀವಿ, ಸಿಕ್ಕಾಪಟ್ಟೆ ಹುಯಿ ಅಂತ ಹೇಳಿ ಮೇಲ್ಸ್ ಅನ್ನ ಫಾರ್ವರ್ಡ್ ಮಾಡೋದು. ನಮಗೆ ಯಾರನ್ನ ಟಾರ್ಗೆಟ್ ಮಾಡ್ಬೇಕಾಗೈತಿ ಆ ಪರ್ಟಿಕ್ಯುಲರ್ ಯೂಸರಿಗೆ ಬಹಳಷ್ಟು ಮೇಲ್ಸ್ ಅನ್ನ ನಾವೇನ್ ಮಾಡ್ತೀವಿ, ಫಾರ್ವರ್ಡ್ ಮಾಡ್ತೀವಿ. ಆ ರೀತಿ ಮಾಡೋದ್ರಿಂದ ಏನಾಗ್ತೈತಿ, ಅವನ ಇನ್ಬಾಕ್ಸ್ ಕ್ರಾಶ್ ಆಗ್ತೈತಿ ಒಂದು. ಆರ್ ಸಮಟೈಮ್ಸ್ ದ ಸರ್ವರ್ ಇಟ್ ಸೆಲ್ಫ್ ಮೇ ಸ್ಟಾಪ್ ವರ್ಕಿಂಗ್. ಮೇಲ್ ಸರ್ವರ್ ಏನದಲ್ಲ, ಇಮೇಲ್ ಸರ್ವರ್. ಇಫ್ ಯು ರಿಮೆಂಬರ್ in the last semester you have studied about email concept. Email world wide web last unit nagittu. ಎಷ್ಟು ಮಂದಿ ಓದಿರಿ ಎಷ್ಟು ಮಂದಿ ಬಿಟ್ಟಿರಿ ಗೊತ್ತಿಲ್ಲ. But email server which is used or which is responsible for sending and receiving of mails, it is responsible for sending and receiving of mail which uses SMTP protocol, simple ಮೇಲ್ ಆರ್ ಮೆಸೇಜ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡಿ ವರ್ಕ್ ಮಾಡುವಂತ ಒಂದು ಸರ್ವರ್, ರೈಟ್? ಸೊ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಆಫ್ ದ ಮೇಲ್. ಅಂಡ್ ಇನ್ ಇಮೇಲ್ ಬಾಂಬಿಂಗ್ ವಾಟ್ ದ ಯೂಸರ್ ಈಸ್ ಡೂಯಿಂಗ್ ಟು whomever he wants to target, to that particular person, large amount of emails will be sent, and that makes the victim's inbox to crash, or else sometimes it is going to affect or it is going to crash even the server. ಮೇಲ್ ಸರ್ವರ್ ಕೂಡ ಏನ್ ಮಾಡುತ್ತೆ, ಕ್ರಾಶ್ ಮಾಡುತ್ತೆ. ಈಗ ನಿಮ್ ಇದ್ರೊಳಗ ಫೋನ್ ಒಳಗ ಮೆಮ್ರಿಕ್ಕಿಂತ ಜಾಸ್ತಿಯಾಗಿ ನೀವು ಡಾಕ್ಯುಮೆಂಟ್ಸ್ ನ ಇಟ್ಕೊಂಡ್ರಿ ಅಥವಾ ಒಮ್ಮೆ ಬಹಳಷ್ಟು SMS ಬಂದು ಆ ರೀತಿ ಬಂದಾಗ ನಿಮ್ಮ ಮೆಮ್ರಿ ಏನಾಗುತ್ತೆ, ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದಂತ ಯೂಸ್ಫುಲ್ ಇರ್ತಾವ, ಬಟ್ ಯು ಆರ್ ನಾಟ್ ಏಬಲ್ ಟು ಅಡ್ಮಿಟ್ ದೆಮ್. ನೀವು ಅದನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಮೆಮ್ರಿ ಫುಲ್ ಆಗಿರ್ತೈತಿ, ಕೆಲವೊಂದ್ಸರಿ ಡ್ರಾಪ್ ಆಗ್ತಾವ. ಸೊ ಈ ಎಲ್ಲಾ ರೀತಿಯಾಗಿ ನಿಮಗೆ ಯೂಸ್ ಇರುವಂತದ್ದನ್ನ ಅವಾಯ್ಡ್ ಮಾಡ್ಲಿಕ್ಕೆ, ಸೊ ದಟ್ ಯು ಕೆನಾಟ್ ಆಕ್ಚುಲಿ ಟೇಕ್ ವಿಚ್ ಆರ್ ಇಂಪಾರ್ಟೆಂಟ್. ಯಾವ ಇಂಪಾರ್ಟೆಂಟ್ ಮೇಲ್ ಅದಾವು, ಯೂಸ್ಫುಲ್ ಮೇಲ್ ಅದಾವು, ಯಾವ ಮೇಲ್ ಸಲುವಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತೀರಿ, ಕೆಲವೊಂದ್ಸರಿ ಆ ಮೇಲ್ಸೇ ಬರಂಗಿಲ್ಲ. ಇಲ್ಲ ಅಂತಂದ್ರೆ ಅವು ಹೋಗೇನಾಗಿರ್ತಾವ, ಸ್ಪ್ಯಾಮ್ ಒಳಗೆ ಸ್ಟೋರ್ ಆಗಿರ್ತಾವ. ನೀವು ಇನ್ಬಾಕ್ಸ್ ಒಳಗೆ ಸರ್ಚ್ ಮಾಡ್ತಿರ್ತೀರಿ ಅಂಡ್ ಸಮಟೈಮ್ಸ್ ದೇ ವಿಲ್ ಬಿ ಇನ್ ಸ್ಪ್ಯಾಮ್. ವೈ? ಬಿಕಾಸ್ ಯುವರ್ ಇನ್ಬಾಕ್ಸ್ ಈಸ್ ಫುಲ್ and it is full of nonsense mails which are not useful to you, which is done intentionally. ನಿಮಗೆ ಯಾವುದೋ ಒಂದು ಬೇಕಾಗಿರುವಂತ ಮೇಲ್ ಬರ್ದೇ ಇರ್ಲಿ ಅಂತ ಹೇಳಿ ಏನ್ ಮಾಡ್ಬೋದು, ಈ ರೀತಿಯಾಗಿ ಒಂದು ಕ್ರೈಮ್ ಅನ್ನ ಕಮಿಟ್ ಮಾಡ್ಬೋದು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ email bombing or mail bomb. And next, there are two crimes. One is Usenet news groups as the source of cyber crime. Using Usenet news groups as a source of crime. And what actually is Usenet news group? News group andre enu? News group irbodu, dashboard irbodu, bulletin board irbodu, all are same. Nevenige Twitter use ಮಾಡ್ತಿರಲ್ಲ, ಸೋಷಿಯಲ್ ಮೀಡಿಯಾದೊಳಗೆ, they work similar but exactly same ಅಲ್ಲ. ಅಲ್ಲಿ ಟ್ವೀಟ್ ಮಾಡೋನಿಗೆ ಒಬ್ಬನಿಗೇನೆ ಏನ್ ಮಾಡ್ಬೋದು, ಪರ್ಮಿಷನ್ ಇರ್ತೈತಿ ಮೆಸೇಜಸ್ ನ ಹಾಕ್ಲಿಕ್ಕೆ, ಉಳಿದವರು ಜಸ್ಟ್ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ. ವೆರಾಸ್ ನ್ಯೂಸ್ ಗ್ರೂಪ್ or bulletin boards, dashboards ಅಂತಂದ್ರೆ it is a group of like-minded people where everyone is interested. ಅಲ್ಲಿರುವಂತ ಒಂದು ನಾವು ಗ್ರೂಪ್ ಫಾರ್ಮ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಅಲ್ಲಿ ಎಲ್ಲರಿಗೂ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇರ್ತೈತಿ, ಅಥವಾ ದೇ ಆರ್ ಆಫ್ ಸೇಮ್ ಏಜ್ ಇಲ್ಲ ಸೇಮ್ ಫೀಲ್ಡ್, ಈ ರೀತಿ ಇರೋಂಥವ್ರು ಏನ್ ಮಾಡ್ತಾರ, ತಮ್ಮದೇ ಆದಂತ ಒಂದು ಗ್ರೂಪ್ ಅನ್ನ ಫಾರ್ಮ್ ಮಾಡ್ಕೊಂಡಿರ್ತಾರೆ. ಆ ಗ್ರೂಪ್ ಒಳಗ everyone has a permission to post whatever they want, right? ಎಲ್ಲರೂ ಕಳಿಸ್ತಾರ, ಎಲ್ಲರಿಗೂ ಸಿಗ್ತೈತೆ. ಅದು ಯಾರು ಬೇಕೋ ಅವರು ಅದನ್ನ ರೀಡ್ ಮಾಡ್ಬೋದು, ಬೇಡ ಅಂದ್ರೆ ಬಿಡ್ರಿ, ಬೇಕು ಅಂತಂದ್ರೆ ಯು ಕ್ಯಾನ್ ರೀಡ್ ಇಟ್. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ many to many. It is referred as many to many because senders are also multiple in number and receivers are also multiple in number. ಯಾರಿಗೇನ್ ಪೋಸ್ಟ್ ಮಾಡ್ಬೇಕಾಗಿರ್ತೈತಿ, ಯಾರಿಗೇನ್ ಶೇರ್ ಮಾಡ್ಕೋಬೇಕಾಗಿರ್ತೈತಿ, ಅವ್ರು ಅದನ್ನ ಶೇರ್ ಮಾಡ್ಕೊಂತಾರ. ಯಾರಿಗೆ ಅದನ್ನ ರೀಡ್ ಮಾಡ್ಬೇಕಾಗೈತಿ ಅವ್ರು ರೀಡ್ ಮಾಡ್ಬೋದು, ಬೇಡ ಅಂತಂದ್ರ ಯು ಕ್ಯಾನ್ ಲೀವ್. ಇಫ್ ಯು ವಾಂಟ್ ಯು ಕ್ಯಾನ್ ರೀಡ್, ಅದರ್ವೈಸ್ ಯು ಕ್ಯಾನ್ ಲೀವ್. ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ Usenet. ಈ ರೀತಿಯಾಗಿ ಎಲ್ರಿಗೂ ತಮಗ ಬೇಕಾದಂತ ಅದನ್ನ ಪೋಸ್ಟ್ ಮಾಡ್ಲಿಕ್ಕೆ, ಎಲ್ರಿಗೂ ತಮಗ್ ಏನ್ ಹೇಳ್ಬೇಕು ಅದನ್ನ ಹೇಳಲಿಕ್ಕೆ ಪರ್ಮಿಷನ್ ಅದ ಅಂತಂದಾಗ
ಆ 10 ಮಂದಿದ ಒಂದು ಗ್ರೂಪ್ ಇದ್ದಾಗ 10 ಮಂದಿನೂ ಯೂಸ್ಫುಲ್ ಆದಂತ ಇನ್ಫಾರ್ಮೇಶನ್ ಅನ್ನೇ ಕೊಡ್ಬೇಕು ಅಂತ ಏನಿಲ್ಲ. ಆ 10 ಮಂದಿಯೊಳಗೆ ಒಬ್ರು ಇಬ್ರು ಯೂಸ್ಲೆಸ್ ಇನ್ಫಾರ್ಮೇಶನ್ ಅನ್ನ ಅಥವಾ ಸಮಥಿಂಗ್ ವಿಚ್ ಈಸ್ ಪ್ರವೋಕಿಂಗ್ ಅದರ್ಸ್ ಆ ರೀತಿಯಾದಂತ ಇನ್ಫಾರ್ಮೇಶನ್ ಕಳಿಸಿದ್ರು ಕೂಡ ಇಟ್ ಈಸ್ ಅ ಕ್ರೈಮ್. ಇನ್ ಯುವರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ ಅನ್ ಎಕ್ಸಾಂಪಲ್. ಯಾವಾಗ ಒಂದ್ಸರಿ ಇಂತ ನ್ಯೂಸ್ ಗ್ರೂಪ್ ಒಳಗೆ ಒಂದ್ ಮೆಸೇಜ್ ಅನ್ನ ಪೋಸ್ಟ್ ಮಾಡಿದ್ರಂತ, ಜೀಸಸ್ ಈಸ್ ಕಮಿಂಗ್ ಅಂತ ಹೇಳಿ. ಜೀಸಸ್ ಈಸ್ ಕಮಿಂಗ್ ಅನ್ನುವಂತ ಒಂದು ಮೆಸೇಜ್ ಅನ್ನ ಪೋಸ್ಟ್ ಮಾಡ್ಯಾರ. ಇಸ್ ಇಟ್ ಟ್ರೂ? ವೆದರ್ ಜೀಸಸ್ ಇಸ್ ಕಮಿಂಗ್? ನೋ, ರೈಟ್? ಸೊ ಆ ರೀತಿಯಾದಂತ ಅಥವಾ ಯಾವುದೋ ಒಂದು ರಿಲಿಜನ್ ಬಗ್ಗೆ ಏನಾದ್ರೂ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ಪೋಸ್ಟ್ ಮಾಡಿದ್ರ, ಆರ್ ಎಲ್ಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅ ಗ್ರೂಪ್ ಅಂಡ್ ಹ್ಯಾವ್ ಅ ಡಿಸ್ಕಷನ್. ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಅಗೇನ್ಸ್ಟ್ ಪ್ಲಾಟಿಂಗ್ ಮಾಡ್ಲಿಕ್ಕೆ ಒಂದು ನಿಮ್ದೇ ಆದಂತ ಗ್ರೂಪ್ ಅನ್ನ ಫಾರ್ಮ್ ಮಾಡ್ಕೊಂಡು ನೀವು ಡಿಸ್ಕಷನ್ಸ್ ಅನ್ನ ಮಾಡಬಹುದು. ಸೊ ಈ ರೀತಿಯಾದಂತ ನ್ಯೂಸ್ ಗ್ರೂಪ್ಸ್ ಇಂದನೂ ಕೂಡ ಏನಾಗುತ್ತೆ, ದೇರ್ ಈಸ್ ಚಾನ್ಸಸ್ ಆಫ್ ಕ್ರೈಮ್ ಕಮೆನ್ಸ್ಮೆಂಟ್. ಅದರಿಂದ ಕೂಡ ಏನಾಗ್ಬೋದು, ಕ್ರೈಮ್ ಕ್ಯಾರಿ ಔಟ್ ಮಾಡ್ಲಿಕ್ಕೆ ಚಾನ್ಸ್ ಇರ್ತದೆ. ಅಂಡ್ ಬೋತ್ ಮೀನ್ ದ ಸೇಮ್. ಎರಡದ್ರೊಳಗೂ ಏನು ಬಹಳ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ನ್ಯೂಸ್ ಗ್ರೂಪ್ ಅನ್ನ ನಾವೇನ್ ಮಾಡ್ಲಿಕ್ಕೆ ಸೋರ್ಸ್ ಅಂತ ಟ್ರೀಟ್ ಮಾಡ್ಲಿಕ್ಕೆ, ಅದರಿಂದ ಆಗಿ ಕೂಡ a news group may become a source of crime, and here they are emanating, they are coming out. ಅದರಿಂದ ಹೊರಗೆ ಬರ್ತಾವ ಅಂತಂದ್ರೆ ಏನು, ಅದು ಸೋರ್ಸೇ ಹೌದಾ? ಯಾವ್ದ್ರಿಂದ ಹೊರಗೆ ಬರ್ತೈತಿ ಅದನ್ನ ನಾವೇನಂತೇವಿ, ಸೋರ್ಸ್ ಅಂತ ಕರಿತೇವಿ. ಈಗ ನದಿಗಳಿಗೆ ಉಗಮ ಸ್ಥಾನ ಅಂತ ಇರ್ತೈತಿ. ದಟ್ ವಾಟ್ ಡಸ್ ದಟ್ ಮೀನ್? ದೇ ಸ್ಟಾರ್ಟ್ ಫ್ಲೋಯಿಂಗ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಅದರಿಂದ ಹೊರಗೆ ಬರ್ತಾವ ಅಂದ್ರು ಅದು ಒಂದೇ ಅರ್ಥ, ಅಲ್ಲೇ ಶುರು ಆಗ್ತೈತಿ ಅಂತಂದ್ರು ಅಂದೇ ಅರ್ಥ, ರೈಟ್? ಸೊ ದೀಸ್ ಟೂ ಅಪ್ಲಿಕೇಶನ್ಸ್ ಆರ್ ದೀಸ್ ಟೂ crimes mean the same. Usenet groups, they are giving out many such crimes. ಅಥವಾ ಆ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರವೋಕ್ ಮಾಡುವಂತ ಮೆಸೇಜಸ್ ಅನ್ನ, ಇಮೇಜಸ್ ಅನ್ನ ಕೂಡ ಅವ್ರು ಏನ್ ಮಾಡ್ತಿರ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ಬೋದು ತಮ್ಮ ಗ್ರೂಪ್ ಒಳಗಡೆಗೆ, ರೈಟ್? ಸೊ ಯೂಸ್ನೆಟ್ ಟು ದ ಫಾಲೋಯಿಂಗ್ ಕ್ರಿಮಿನಲ್ಸ್ ಯಾವ್ಯಾವ್ದಕ್ಕೆ ಈ ನ್ಯೂಸ್ ಗ್ರೂಪ್ ನ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲೊಂದು ಲಿಸ್ಟ್ ಕೊಟ್ಟಾರ. ಡಿಸ್ಟ್ರಿಬ್ಯೂಷನ್ ಆರ್ ಸೇಲ್ ಆಫ್ pornographic material, ಚೈಲ್ಡ್ ಅಬ್ಯೂಸಿಂಗಿಗೆ ಬೇಕಾಗಿರುವಂತಹ ಮಟೀರಿಯಲ್ಸ್ ಅನ್ನ ಒಂದು ಗ್ರೂಪ್ ಮಾಡ್ಕೊಂಡು ತಾವೇ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು. ಸೆಕೆಂಡ್ ಒನ್, ಡಿಸ್ಟ್ರಿಬ್ಯೂಷನ್ ಆರ್ ಸೇಲ್ ಆಫ್ ಪೈರೇಟೆಡ್ ಸಾಫ್ಟ್ವೇರ್ ಪ್ಯಾಕೇಜಸ್. ಕೆಲವೊಂದಿಷ್ಟು ಸೆಂಟರ್ಸ್ ಇರ್ತಾವ, ಅಲ್ಲಿ ನಿಮಗೆ ಏನ್ ಬೇಕೋ ಇಲ್ಲಿಗಲ್ ಮಟೀರಿಯಲ್ಸ್ ಸಿಗ್ತಾವ. ಆ ಗ್ರೂಪ್ ಕೂಡ ಏನದ, ಇಟ್ ಈಸ್ ಅ ಗ್ರೂಪ್ ಮೇಡ್ ಆಫ್ ದ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಸಚ್ ಟೈಪ್ ಆಫ್ ಥಿಂಗ್ಸ್ ಅಂತ ಒಂದು ಗ್ರೂಪ್ ಫಾರ್ಮ್ ಮಾಡ್ಕೊಂಡು ಅವ್ರು ಪೈರೇಟೆಡ್ ಸಿಡಿನ, ಪೈರೇಟೆಡ್ ಸಾಫ್ಟ್ವೇರ್ಸ್ ಅನ್ನ ಮಾಡ್ಕೋತಿರ್ಬೋದು ಅಥವಾ ಪಾಸ್ ಆನ್ ಮಾಡ್ಕೊಂತಿರ್ಬೋದು, ಅಥವಾ ವೈರಸಸ್ ಅನ್ನ ಕಳಿಸ್ಕೊಳ್ಳಿಕ್ಕೆ ತಗೊಳಿಕ್ಕೆ ಪ್ರೋಗ್ರಾಮ್ಸ್ ಅಂತ ವೈರಸ್ ಅನ್ನ ಕ್ರಿಯೇಟ್ ಮಾಡುವಂತ ಗ್ರೂಪ್ ಕೂಡ ನೀವೇನ್ ಮಾಡ್ಬೋದು, ಫಾರ್ಮ್ ಮಾಡಬಹುದು. ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ಹ್ಯಾಕಿಂಗ್ ಸಾಫ್ಟ್ವೇರ್, ಆಸ್ ಐ ಸೆಡ್, ವೈರಸ್ ಅಥವಾ ಹ್ಯಾಕ್ ಮಾಡೋದು, ಇನ್ನೊಬ್ರು ಸಿಸ್ಟಮ್ ಇಲ್ಲಿಗಲಿ ಹೆಂಗ್ ಆಕ್ಸೆಸ್ ಮಾಡ್ಕೋಬೇಕು ಅದಕ್ಕೆ ಬೇಕಾಗಿರುವಂತಹ ಪ್ರೋಗ್ರಾಮ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿಕ್ಕೂ ಕೂಡ ನಾವೇನ್ ಮಾಡ್ಬೋದು, ನಮ್ದೇ ಆದಂತ ಒಂದು ಗ್ರೂಪ್ ಮಾಡ್ಕೊಳ್ಳೋದು. ಈಗ ಮಾಡ್ಕೊಂತೀರಿ ನೋಡ್ರಿ, ನಿಮ್ಮ ಸಪ್ರೇಟ್ ಗ್ರೂಪ್ಸ್ ಇರ್ತಾವ. ವಾಟ್ಸಪ್ ಗ್ರೂಪ್, ಎಸ್, ನಿಮ್ಮ ವಾಟ್ಸಪ್ ಗ್ರೂಪ್ ಇರ್ತಾವಲ್ಲ, ವಾಟ್ಸಪ್ ಗ್ರೂಪ್ನಾಗ ಏನ್ ಮಾಡ್ತೀರಿ, ಒಂದು ಕಾಲೇಜ್ನಾಗ ಗ್ರೂಪ್ ಮಾಡಿರ್ತೀವಿ. ಇಲ್ಲಿನೂ ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಡ್ರಿ ಅಂತಂದ್ರೆ ನಿಮ್ ಪರ್ಸನಲ್ ಟಾಕ್ಸ್ ಎಲ್ಲ ಇರ್ತಾವ, ಡಿಸ್ಕಷನ್ಸ್ ಇರ್ತಾವ. ಎಕ್ಸಾಮ್ ಬರಂಗಿಲ್ಲ, ಎಕ್ಸಾಮ್ ಕಂಡಕ್ಟ್ ಮಾಡಂಗಿಲ್ಲ, ಇಟ್ ವಾಸ್ ಅ ಹಾಟ್ ಟಾಪಿಕ್. ಲಾಸ್ಟ್ ಮಂತ್ ನಾಗ ಡಿಸ್ಕಸ್ ಮಾಡ್ಬೇಡ್ರಿ ಅಂತ ಎಲ್ಲಾ ಲೆಕ್ಚರರ್ಸು ಹೇಳಿದ್ರು. ಯಾವ್ದೇ ಒಂದು ನ್ಯೂಸ್ ಬಂದ್ರು ಅದನ್ನ ಏನ್ ಮಾಡ್ತಿದ್ರಿ, ಹಾಕ್ಬಿಡ್ತಿದ್ರಿ. ಒಂದ್ 4 ಮಂದಿ ಓದೋರು ಕೂಡ ಓದ್ಲಾರ್ದಂಗ್ ಮಾಡಿ ಇಟ್ಬಿಡೋದು. ಸೊ ದಟ್ ಈಸ್ ವಾಟ್ ಈಸ್ ದ ಎಫೆಕ್ಟ್ ಆಫ್ ಗ್ರೂಪ್ಸ್. ಅದೇ ರೀತಿಯಾದಂತ ನ್ಯೂಸ್ ಗ್ರೂಪ್ಸ್ ಬರ್ತಾವ. ಅಂಡ್ ದೆನ್ ಸೇಲ್ ಆಫ್ ಸ್ಟೋಲನ್ ಕ್ರೆಡಿಟ್ ಕಾರ್ಡ್ ನಂಬರ್ಸ್. ಎಲ್ಲಿದೋ ತಗೊಂಡ್ ಬಂದಿರುವಂತ ಕ್ರೆಡಿಟ್ ಕಾರ್ಡ್ ನಂಬರ್ಸ್ ಅನ್ನ, ಇಲ್ಲ ಯಾವ್ದಾದ್ರು ಪ್ರಾಡಕ್ಟ್ ಅನ್ನ ನೀವು ತಗೊಂಡ್ ಬಂದು ಅದನ್ನ ಸೆಕೆಂಡ್ ಹ್ಯಾಂಡಿಗೆ ಮಾರ್ತಾರೆ. ಕೆಲವೊಂದಿಷ್ಟು ವೆಬ್ಸೈಟ್ಸ್ ಇದಾವೆ ವೇರ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್. ದಟ್ ಮೀನ್ಸ್ ಅದು ಒರಿಜಿನಲ್ ಬೈ ಮಾಡಿದ್ದೇ ಇರ್ಬೇಕಂತಿಲ್ಲ, ಅಥವಾ ನಾ ಯೂಸ್ ಮಾಡಿದ್ದೇ ಇರ್ಬೇಕಂತಿಲ್ಲ, ಎಲ್ಲಿಂದನೂ ತುಡುಗ್ ಮಾಡ್ಕೊಂಡು ಬಂದಿದ್ದು ನಾ ಕಡಿಮೆ ರೇಟ್ನಾಗ ಮಾರಬಹುದು, ರೈಟ್? ಸೊ ದಟ್ ಈಸ್ ವಾಟ್ ಈಸ್ ದ ಎಫೆಕ್ಟ್ ಆಫ್ ನ್ಯೂಸ್ ಗ್ರೂಪ್ಸ್. Usenet news group, which is using the network facility. It is a group of people formed where the people are of similar interest and they are making use of the network facility. ಅದನ್ನ ನಾವೇನಂತೀವಿ, Usenet news group ಅಂತ ಹೇಳಿ ಕರೀತಾರೆ. Yes, Vinuta, it is similar to your WhatsApp groups. And next you have is computer network intrusion. Intrusion in the sense interruption,
ನಡು ಬರೋದಕ್ಕೆ ಇಂಟ್ರೂಡರ್ಸ್ ಅಂತ ಕರೀತಾರೆ. ಇಂಟ್ರೂಡರ್ಸ್ ಮೀನ್ಸ್ ದ ಪೀಪಲ್ ಹೂ ಇಂಟರಪ್ಟ್ ಇನ್ ಬಿಟ್ವೀನ್. ಇಬ್ಬರ ನಡುವೆ ಕಮ್ಯುನಿಕೇಶನ್ ನಡೆದಾಗ ಮೂರನೇದವನ ಮಾತಾಡಿದ್ರೆ ಅವನ ಇಂಟ್ರೂಡರ್ ಅಂತ ಕರೀತಾರೆ. ಹೂ ಇಸ್ ಗೋಯಿಂಗ್ ಟು interrupt the communication that is going on between two people. ಇಬ್ಬರ ನಡುವೆ ನಡೆದಾಗ ಮೂರನೇದವ ಬಂದು ಏನ್ ಡಿಸ್ಟರ್ಬ್ ಮಾಡ್ತಾನಲ್ಲ ಅದನ್ನ ಅವನನ್ನ ಇಂಟ್ರೂಡರ್ ಅಂತ ಕರೀತಾರೆ. ಅಂಡ್ ದಟ್ ಈಸ್ ಕಾಲ್ಡ್ ಆಸ್ ಇಂಟರಪ್ಷನ್ ಆರ್ ಇಂಟ್ರೂಷನ್. ಅಂಡ್ ಕಂಪ್ಯೂಟರ್ ನೆಟ್ವರ್ಕ್ ಇಂಟ್ರೂಷನ್. ವಾಟ್ ಈಸ್ ಕಂಪ್ಯೂಟರ್ ನೆಟ್ವರ್ಕ್? ನೆಟ್ವರ್ಕ್ ಈಸ್ ನಥಿಂಗ್ ಬಟ್ ಅ ಕಲೆಕ್ಷನ್ ಆಫ್. ನೀವು ಕಂಪ್ಯೂಟರ್ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತೀರಿ ಅಂದ್ರೆ ಎಲ್ಲಿ ಬೇಕಾದಲ್ಲಿಂದ ನಿಮ್ಗೆ ಏನ್ ಬೇಕು ಅದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಪರ್ಮಿಷನ್ ಸಿಗ್ತೈತೆ. ಆ ರೀತಿ ಎಲ್ಲಿ ಬೇಕಾದಲ್ಲಿಂದ ಏನ್ ಬೇಕಾದ್ರೂ ಆಕ್ಸೆಸ್ ಮಾಡ್ತೀರಿ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಆಕ್ಸೆಸ್ ಸಮಥಿಂಗ್ ವಿಚ್ ಈಸ್ ವೆರಿ ಸೀಕ್ರೆಟ್, ರೈಟ್? ಸೊ ಇವನ್ ನೆಟ್ವರ್ಕ್ ಈಸ್ ಗೋಯಿಂಗ್ ಟು ಪ್ರೊವೈಡ್, ಮೇನ್ಲಿ ನೆಟ್ವರ್ಕ್ ಇಂದಾಗೇನೆ ನಿಮ್ಗೆ ಏನಾಗ್ಲಿಕ್ಕತ್ತೈತಿ, ಪರ್ಮಿಷನ್ ಸಿಗ್ಲಿಕ್ಕತ್ತೈತಿ. ನೀವು ನಿಮ್ಗೆ ಏನ್ ಬೇಕು ಅದನ್ನ ಇಲ್ಲಿಗಲ್ ಆಗಿ ಕ್ಯಾರಿ ಔಟ್ ಮಾಡ್ಕೊಂಡು ಹೋಗ್ರಿ ಅಂತ. It is through the network you are going to get the softwares, ready-made softwares which are used for hacking. ಹ್ಯಾಕಿಂಗಿಗೆ ಬೇಕಾಗಿರುವಂತ ರೆಡಿಮೇಡ್ ಸಾಫ್ಟ್ವೇರ್ಸ್ ಪ್ರೋಗ್ರಾಮ್ಸ್ ಕೂಡ ನೆಟ್ನಾಗ ಅವೈಲೇಬಲ್ ಅದಾವ. ನೀವೇ ನಿಮ್ ಬುದ್ಧಿ ಉಪಯೋಗಿಸ್ಕೊಂಡು ಬರಿಬೇಕಾದಂತ ಅವಶ್ಯಕತೆ ಇಲ್ಲ. ದೇ ಆರ್ ರೆಡಿಲಿ ಅವೈಲೇಬಲ್ ಅಂಡ್ ಯೂಸಿಂಗ್ ನೆಟ್ವರ್ಕ್ ಯು ಕ್ಯಾನ್ ಆಕ್ಸೆಸ್ ಫ್ರಮ್ ವೇರ್ ಎವರ್ ಯು ಆರ್ ಪ್ರೆಸೆಂಟ್. ನೀವೆಲ್ಲದಿರಿ ಅಲ್ಲಿಂದನೇ ಏನ್ ಮಾಡ್ಬೋದು, ಆ ರೀತಿಯಾದಂತ ಸಾಫ್ಟ್ವೇರ್ಸ್ ಅನ್ನ ಆಕ್ಸೆಸ್ ಮಾಡ್ಕೋಬಹುದು. ಆರ್ ಎಲ್ಸ್ ದೇರ್ ಆರ್ ರೆಡಿಮೇಡ್ ವೈರಸಸ್ ವಿಚ್ ಆರ್ ಅವೈಲೇಬಲ್. ಅದನ್ನ ನಾವೇನ್ ಮಾಡ್ಬೋದು, ಎಲ್ಲರೇ ಕುಂತು ಆನ್ಲೈನ್ ನಾಗ ಡೌನ್ಲೋಡ್ ಮಾಡ್ಕೊಂಡು ನಮಗೆ ಯಾರು ಬೇಡ ಅವ್ರ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಸೊ ಈ ರೀತಿಯಾಗಿ ಟು ಡೂ ದ ಇಲ್ಲಿಗಲ್ ವರ್ಕ್, ಇವನ್ ದೋ ಕಂಪ್ಯೂಟರ್ ನೆಟ್ವರ್ಕ್ ಅದಕ್ಕೆ ತಂದೆ ಆದಂತ ಯೂಸ್ ಅದಾವು. It is created for some useful purpose, everything is okay, but it in terms has some drawbacks which is going to provide you the facility to intrude in someone's personal life, ಬೇರೆದವ್ರ personal life, professional life ಒಳಗ ಅಥವಾ ಅವ್ರ ಕರಿಯರ್ ಇದ್ರೊಳಗ ಪ್ರಾಪರ್ಟಿ ಒಳಗ ನಿಮ್ಮ ಮೂಗನ್ ತೋರಿಸ್ಲಿಕ್ಕೆ ಏನ್ ಮಾಡ್ಲಿಕ್ಕತ್ತೈತಿ, ಅವಕಾಶನ ಮಾಡ್ಕೊಡ್ಲಿಕ್ಕತ್ತೈತಿ ಕಂಪ್ಯೂಟರ್ ನೆಟ್ವರ್ಕ್ ಇಟ್ ಸೆಲ್ಫ್. And then you have is password sniffing ಅಂತ ಕರೀತಾರೆ, ಗೊತ್ತಿರ್ಬೇಕು ನಿಮಗೆ. ಚೈನ್ ಕಳ್ಳರಿಗೆ ಅದೆಲ್ಲ ಇಂಗ್ಲಿಷ್ನಾಗ ಏನಂತಾರೆ ಗೊತ್ತೈತೆ, ಸ್ನಿಫರ್ಸ್ ಅಂತ ಕರೀತಾರ. ಯಾರು ಎಳ್ಕೊಂಡು ತಗೊಂಡು ಹೋಗ್ತಾರ ಗೊತ್ತಿಲ್ದಂಗೆನೆ. You are going on a road and without your knowledge they'll just come scratch it and take away. ಬಂದು ಎಳ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ಅವ್ರು ಹೋದ್ಮೇಲೆ ನಿಮ್ಗೆ ಗೊತ್ತಾಗ್ತೈತಿ. ಸೊ ಅದೇ ರೀತಿ ಪಾಸ್ವರ್ಡ್ ಸ್ನಿಫಿಂಗ್ ಅಂತ ಬರ್ತೈತಿ. ಪಾಸ್ವರ್ಡ್ ಸ್ನಿಫಿಂಗ್ ಇನ್ ದ ಸೆನ್ಸ್ ದೇ ಆರ್ ಗೋಯಿಂಗ್ ಟು ಟೇಕ್ ಅವೇ ಯುವರ್ ಪಾಸ್ವರ್ಡ್ ವಿತೌಟ್ ಯುವರ್ ನಾಲೆಜ್. ನಿಮ್ಗೆ ಗೊತ್ತಿಲ್ದಂಗೆನೆ ನಿಮ್ ಪಾಸ್ವರ್ಡ್ ಅನ್ನ ತಗೊಂಡು ಹೋಗ್ತಾರೆ. Which can be done with the help of computer devices or it may be done without any computer. ನೀವು ಪಾಸ್ವರ್ಡ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮ್ ಹಿಂದೆ ನಿಮ್ ಬಾಜುಕ ಕುಂತವರು ಕೂಡ, ಇಫ್ ದೇ ಆರ್ ವೆರಿ ಟ್ಯಾಕ್ಟಿಕಲ್ ಪರ್ಸನ್ಸ್ who are very intelligent and smart enough, they can, ನೀವು ಎಷ್ಟೇ ಫಾಸ್ಟ್ ಹಂಗೆ ಮಾಡಿದ್ರು ಕೂಡ ಕೆಲವೊಬ್ಬರಿಗೆ ಬಾಜುಕ್ ನಿಂತಾಗ ನೀವೇನ್ ಪಾಸ್ವರ್ಡ್ ಎಂಟರ್ ಮಾಡಿರಿ ಅನ್ನೋದು ಗೊತ್ತಾಗ್ತದೆ. ಇಲ್ಲ ಅಂತಂದ್ರೆ ಸಾಫ್ಟ್ವೇರ್ ಹಾರ್ಡ್ವೇರ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ನಿಮ್ಮ ಪಾಸ್ವರ್ಡ್ ಅನ್ನ ಅವ್ರು ಏನ್ ಮಾಡ್ಬೋದು, ತಗೋಬಹುದು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಪಾಸ್ವರ್ಡ್ ಸ್ನಿಫಿಂಗ್. ಆ ಪಾಸ್ವರ್ಡ್ ಅನ್ನ ತಗೊಂಡು ಹೋಗಿ ಮುಂದೆ ಅವ್ರು ಏನ್ ಮಾಡ್ತಾರೆ, ನೀವೇ ಅನ್ನೋ ರೀತಿ ಆಕ್ಟ್ ಮಾಡಿ ಬೇರೆ ಕಡೆ ನಿಮ್ಮ ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ತಮ್ಮ ಕೆಲಸ ಏನಿರ್ತೈತಿ ಆ ಕೆಲಸನ ಮಾಡ್ಕೊಂಡು ಹೋಗ್ತಾರೆ, ರೈಟ್? Password sniffers are programs that monitor and record the name and password of network users as they log in. As I said, they are the programs, that is the software. Even in the hardware available adav. Not only password, even hardwares are available which are going to do that work. So sniffing or a sniffer in the sense it is a program which is installed on a computers, and whenever you log in, ನೀವು ಲಾಗಿನ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ತೀರಿ, ಪಾಸ್ವರ್ಡ್ಸ್ ಅನ್ನ ಎಂಟರ್ ಮಾಡ್ತೀರಿ. ಸೊ ನೀವು ಎಂಟರ್ ಮಾಡಿರುವಂತ ಪಾಸ್ವರ್ಡ್ಸ್, ನೀವು ಇಮೇಲ್ ಲಾಗಿನ್ ಆಗ್ಬೇಕಾದ್ರೆ ಪಾಸ್ವರ್ಡ್ ಎಂಟರ್ ಮಾಡ್ತೀರಿ, ನೆಟ್ ಬ್ಯಾಂಕಿಂಗ್ ಮಾಡ್ಬೇಕು ಅಂತಂದ್ರೆ ಪಾಸ್ವರ್ಡ್ಸ್ ಅನ್ನ ಎಂಟರ್ ಮಾಡ್ತೀರಿ, ರೈಟ್? ಸೊ ವೆನೆವರ್ ಯು ಎಂಟರ್ ಯುವರ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್, ದೋಸ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ವಿಲ್ ಬಿ ರೆಕಾರ್ಡೆಡ್. ಅಂಡ್ ಆಮೇಲೆ ಆ ಸ್ನಿಫರ್ಸ್ ಅನ್ನ ಯಾರು ಇನ್ಸ್ಟಾಲ್ ಮಾಡಿರ್ತಾರ ಅವ್ರು ಅದನ್ನ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ನೋಡಿದಾಗ ಅವರಿಗೆ ನಿಮ್ಮ ಪಾಸ್ವರ್ಡ್ ಮತ್ತು ನಿಮ್ಮ ಯೂಸರ್ ID ಈಸಿಯಾಗಿ ಸಿಗ್ತಾವ. ಅದನ್ನ ಅವ್ರು ತಮ್ಮ ಮುಂದೆ ಎದಕ್ ಬೇಕು ಅದಕ್ಕೆ ಆಕ್ಸೆಸ್ ಮಾಡ್ಕೋಬಹುದು. ಅಂಡ್ ವೆನೆವರ್ whoever installs the sniffer can then impersonate an unauthorized user and log in to access restricted documents. ಮುಂದೆ ಯಾರು ಆ ಸ್ನಿಫರ್ ಅನ್ನ ಇನ್ಸ್ಟಾಲ್ ಮಾಡಿದ್ರಲ್ಲ
ಅವರು ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ತಗೊಂಡು ಇಂಪರ್ಸೋನೇಟಿಂಗ್ ಅಂದ್ರೆ ಕ್ಯಾನ್ ಬಿಹೇವ್ ಆಸ್ ಇಫ್ ಹಿ ಈಸ್ ದ ಆಕ್ಚುಯಲ್ ಯೂಸರ್ ಅನ್ನೋ ತರ ಅಥರೈಸ್ಡ್ ಯೂಸರ್ ತರ ಲಾಗಿನ್ ಆಗಿ ನಿಮಗೆ ಸೀಕ್ರೆಟ್ ಆಗಿಟ್ಟಿರುವಂತ ಡಾಕ್ಯುಮೆಂಟ್ಸ್ ಅನ್ನ ಆಕ್ಸೆಸ್ ಮಾಡ್ಕೋಬಹುದು. ದಟ್ ಈಸ್ ವಾಟ್ ಈಸ್ ದ ಯೂಸ್ ಆಫ್ ಸ್ನಿಫರ್ಸ್. And next you have is credit card frauds. Credit card frauds in the sense ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು. ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು, ಅದನ್ನ ಕಳುವು ಮಾಡ್ಕೊಂಡು ಹೋಗಿ ಬೇಕಂತೇನಿಲ್ಲ, ನೀವು ಅದನ್ನ ಕಳ್ಕೊಂಡಾಗೆ ಅದು ಮಿಸ್ಯೂಸ್ ಆಗ್ತೈತಿ ಅಂತಿಲ್ಲ. ವೆನ್ ಯು ಆರ್ ಯೂಸಿಂಗ್ ಇಟ್ ಅಟ್ ದಟ್ ಟೈಮ್ ಆಲ್ಸೋ ಇಟ್ ಮೇ ಬಿ ಮಿಸ್ಯೂಸ್ಡ್. ನೀವೆಲ್ಲರೇ ಹೋಗಿ ATM ಮಷೀನ್ ಒಳಗೆ ಅದನ್ನ ಹಾಕಿದಾಗ ಅಥವಾ ಸಿಸ್ಟಮ್ ಒಳಗೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಸಲುವಾಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿ ನಿಮ್ಮ ನಂಬರ್ಸ್ ಅನ್ನ ಅಥವಾ ಎಕ್ಸ್ಪೈರಿ ಡೇಟ್ ಪಿನ್ ಅನ್ನ ಏನೇ ಎಂಟರ್ ಮಾಡ್ತಿಲ್ಲ ಅಟ್ ದಟ್ ಟೈಮ್ ಆಲ್ಸೋ ಇಟ್ ಕ್ಯಾನ್ ಬಿ ಆಕ್ಸೆಸ್. ಕೂಡ ಯಾರಾದ್ರೂ ನೀವೇನು ಆನ್ಲೈನ್ ಎಂಟರ್ ಮಾಡ್ಲಿಕ್ಕತ್ತೀರಿ ಆ ಆನ್ಲೈನ್ ವೆಬ್ಸೈಟ್ ಫೇಕ್ ಇರ್ಬೋದು. ಇಟ್ ಮೈಟ್ ನಾಟ್ ಬಿ ಅ ಜೆನ್ಯೂನ್ ಆರ್ ಒರಿಜಿನಲ್ ವೆಬ್ಸೈಟ್ ಫ್ರಮ್ ವೇರ್ ಯು ಆರ್ ಗೋಯಿಂಗ್ ಟು ಪರ್ಚೇಸ್. ನೀವು ಪರ್ಚೇಸ್ ಮಾಡ್ಲಿಕ್ಕತ್ತೀವಿ ಅಂತ ಹೇಳಿ ತಿಳ್ಕೊಂಡಿರ್ತೀರಲ್ಲ, ಅದು ಕೂಡ ಒಂದು ಪರ್ಚೇಸಿಂಗ್ ಆರ್ ಮಾರ್ಕೆಟಿಂಗ್ ಒರಿಜಿನಲ್ ವೆಬ್ಸೈಟ್ ಇಲ್ಲದೆ ಇರಬಹುದು. ಆ ರೀತಿ ಇದ್ದಾಗ ಅವ್ರು ಈಸಿಯಾಗಿ ನಿಮ್ಮ ಕಾರ್ಡ್ ಡೀಟೇಲ್ಸ್ ಅನ್ನ ತಗೊಂತಾರೆ. Information security requirements for anyone handling credit cards have been increased. ಈಗ ಸದ್ಯಕ್ಕಿನ ಕಾಲದೊಳಗ ನೀವೇನು ಕಾರ್ಡ್ ಯೂಸ್ ಮಾಡ್ತೀರಿ, ಮೇ ಬಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆದ ಸೆಕ್ಯೂರಿಟಿ ಸಲುವಾಗಿ ಬಹಳಷ್ಟು ಸ್ಟೆಪ್ಸ್ ಅನ್ನ ಇನ್ಕ್ರೀಸ್ ಮಾಡ್ಯಾರ. ಒನ್ ಟೈಮ್ ಪಾಸ್ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಪ್ರತಿ ಸರಿನೂ ನಿಮ್ಗೆ ಏನ್ ಬರ್ತೈತಿ, OTP ಬರ್ತೈತಿ ಬೇರೆ ಬೇರೆ ಕಡೆ ಯೂಸ್ ಮಾಡಿದಾಗ. ಸೊ ಡಬಲ್, ಈಗ ಮೊದಲಿಗೆ 1 ಲೇಯರ್ ಇತ್ತು, ಈಗ 2 ಲೇಯರ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ತಾರ. ಅಂಡ್ ಸಮ್ ಆಲ್ಮೋಸ್ಟ್ ಕೆಲವೊಂದಿಷ್ಟು ಕಡೆ ಅದು ಫಿಂಗರ್ ಪ್ರಿಂಟ್ ನಿಮ್ಮ ಥಂಬನ್ನು ಕೂಡ ಏನ್ ಮಾಡ್ಲಿಕ್ಕತ್ತಾರ, ಇನ್ಸ್ಟಾಲ್ ಮಾಡ್ಲಿಕ್ಕತ್ತಾರ ಕಾರ್ಡ್ ಮೇಲೆ. ಈ ರೀತಿಯಾಗಿ ಬೇರೆ ಬೇರೆ ಸೆಕ್ಯೂರಿಟಿ ಮೆಜರ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ರು ಯೂಸ್ ಮಾಡೋರು ಅಥವಾ ಅದರದ್ದು ಮಿಸ್ಯೂಸ್ ಮಾಡ್ಕೊಳ್ಳೋರು, ದಟ್ ಈಸ್ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಅನ್ಅಥರೈಸ್ಡ್ ಆಗಿ ಆಕ್ಸೆಸ್ ಮಾಡ್ಕೊಳ್ಳುವಂತ ನಂಬರ್ಸು ಕೂಡ ಏನಾಗ್ಲಿಕ್ಕತ್ತೈತಿ, ಇನ್ಕ್ರೀಸ್ ಆಗ್ಲಿಕ್ಕತ್ತೈತಿ. And lastly you have is identity theft. So last cyber crime is identity theft. Identity theft is a fraud involving another person's identity for an illicit purpose. Illegal purpose na serve ಮಾಡೋ ಸಲುವಾಗಿ ಬೇರೆದವರ ಐಡೆಂಟಿಟಿನ ನಾವು ಯೂಸ್ ಮಾಡೋದಕ್ಕೆ ಏನಂತಾರ, ಐಡೆಂಟಿಟಿ ಥೆಫ್ಟ್ ಅಂತ ಹೇಳಿ ಕರೀತಾರ. What is identity theft? Identity theft is a fraud involving another person's, ಬೇರೆ ಪರ್ಸನ್ ಐಡೆಂಟಿಟಿ, ಬೇರೆಯವರ ಐಡೆಂಟಿಟಿನ ನಾವು ಯೂಸ್ ಮಾಡಿಕೊಂಡು ಒಂದು ಇಲ್ಲಿಗಲ್ ವರ್ಕ್ ಅನ್ನ ಕ್ಯಾರಿ ಔಟ್ ಮಾಡೋದು. This occurs when a criminal uses someone else's identity for his or her own illegal purpose. ಐಡೆಂಟಿಟಿ ಥೆಫ್ಟ್ ಯಾವಾಗ ಆಗುತ್ತೆ, ಯಾವಾಗ ನಾವು ಬೇರೆದವರ ಐಡೆಂಟಿಟಿ ಇನ್ ದ ಸೆನ್ಸ್ ಅವ್ರ ನೇಮ್ ಇರ್ಬೋದು ಅಥವಾ ಅವರ ನಂಬರ್ಸ್ ಬರ್ತಾವ, ಆಧಾರ್ ಕಾರ್ಡ್ ನಂಬರ್ ಬರ್ತೈತಿ, ವೋಟಿಂಗ್ ID ನಂಬರ್ಸ್ ಬರ್ತಾವು, ಆಮೇಲೆ ನಿಮ್ಮ ಬೇರೆ ಬೇರೆ ಫಿಂಗರ್ ಪ್ರಿಂಟ್ಸ್, ರೆಟಿನಾ ಪ್ರಿಂಟ್ಸ್, ಈ ರೀತಿಯಾಗಿ ಕೆಲವೊಂದಿಷ್ಟು ನಿಮ್ದೇ ಆದಂತ ಪರ್ಸನಲ್ ಐಡೆಂಟಿಫಿಕೇಶನ್ಸ್ ಅಂತ ಹೇಳಿರ್ತಾವ. ಆ ಐಡೆಂಟಿಫಿಕೇಶನ್ಸ್ ನ ನಾವು ಯೂಸ್ ಮಾಡಿಕೊಂಡು ಇಲ್ಲಿಗಲ್ ವರ್ಕ್ ಅನ್ನ ಮಾಡಿದ್ರೆ ಅದು ಐಡೆಂಟಿಟಿ ಥೆಫ್ಟ್ ಅಂತ ಹೇಳಿ ಆಗ್ತೈತಿ. Right. So how does it be carried out? Examples include prudently obtaining credit, stealing money from the victim's bank account. One of the example is identity ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು, ಅದಕ್ಕೆ ನಿಮ್ದೇ ಹೆಸರು ಬೇಕು, ನಿಮ್ದೇ ಏನ್ ಬೇಕು, ಪಾಸ್ಬುಕ್ ಬೇಕು, ನಿಮ್ ನಂಬರ್ಸ್ ಬೇಕು, ಎಲ್ಲ ಬೇಕು. ಅದನ್ನ ಏನ್ ಮಾಡೋದು, ಹೆಂಗರೆ ಮಾಡಿ ತಗೊಳ್ಳೋದು. You are going to obtain that one and then you are going to misuse that. ನಿಮ್ದ ನಂಬರ್ ಅನ್ನ ತಗೊಂಡು ಹೋಗಿ ಏನ್ ಮಾಡ್ತೀವಿ, it is being used for illegal work.
ಬ್ಯಾಂಕ್ ಕಾರ್ಡ್ ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ನಾಗ ಇಲ್ಲಿಗಲ್ ಆಕ್ಟಿವಿಟಿ ಅಂತಂದ್ರೆ ಏನ್ ಬರ್ತೈತಿ, ದುಡ್ಡನ್ನ ಎಲ್ಲ ತಕ್ಕೊಳ್ಳೋದು. ಇಲ್ಲ ನಿಮ್ಮ ಹೆಸರ ಮೇಲೆ ನಿಮ್ಮ ಸರ್ಟಿಫಿಕೇಟ್ಸ್ ಅನ್ನ, ನಿಮ್ಮ ಬ್ಯಾಂಕ್ ನಂಬರು ಅಥವಾ ನೀವು ಯಾವ ಬ್ರಾಂಚ್ ನ ನಿಮ್ಮ ಅಕೌಂಟ್ ಅದ, ಇಲ್ಲ ಯಾವ್ದಾದ್ರು ನಿಮ್ಮ ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡಿ ಲಾರ್ಜ್ ಅಮೌಂಟ್ ಆಫ್ ಲೋನ್ ಅನ್ನ ತಗೊಳ್ಳೋದು. ಈ ರೀತಿಯಾಗಿ ಬ್ಯಾಂಕ್ ರಿಲೇಟೆಡ್ ನಿಮ್ಮ ಐಡೆಂಟಿಟಿನ ತುಡುಗು ಮಾಡ್ಕೊಂಡು ಆ ಕೆಲಸನ ಮಾಡ್ಬೋದು. ಇಲ್ಲ ಅಂತಂದ್ರೆ ಬೇರೆ ಯಾವ್ದೋ ಕಡೆ ಏನೋ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ಲಿಕ್ಕತ್ತೀರಿ, ಯಾವ್ದೋ ಒಂದು ತುಡುಗು ಮಾಡಿದ ಗಾಡಿ ಅದ, ಅದನ್ನ ಮಾರ್ಬೇಕಾಗೈತಿ. ಅದನ್ನ ಮಾರ್ಲಿಕ್ಕೆ ಏನ್ ಮಾಡೋದು, ನಿಮ್ ಹೆಸರದ ಮೇಲೆ ತಗೊಳ್ಳೋದು. ವಿಚ್ ಈಸ್ ಯೂಸ್ಡ್ ಇನ್ ಸಮ್ ಇಲ್ಲಿಗಲ್ ಆಕ್ಟಿವಿಟಿ, ಯಾವ್ದೋ ಒಂದು ಇಲ್ಲಿಗಲ್ ಕೆಲ್ಸಕ್ಕೆ ಅದನ್ನ ಯೂಸ್ ಮಾಡ್ಯಾರ, ಅದನ್ನ ಮಾರ್ಬೇಕಾಗೈತಿ, ಅದನ್ನ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅವ್ರ ಹೆಸರಿಂದ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾ. ಸೊ ಆ ನಿಮ್ ಡಾಕ್ಯುಮೆಂಟ್ಸ್ ಹೆಂಗ್ ಆಬ್ಟೇನ್ ಮಾಡ್ಕೊಂತಾರೆ, ನೀವೆಲ್ಲರೂ ಸ್ಟೋರ್ ಮಾಡಿಟ್ಟಿದ್ರಿ ಆನ್ಲೈನ್ ಅಂತಂದ್ರೆ ಅದನ್ನ ಆಕ್ಸೆಸ್ ಮಾಡ್ಕೊಳ್ಳೋದು. ಇಲ್ಲ ಅಂತಂದ್ರೆ ಫೋರ್ಜರಿ ಯೂಸ್ ಮಾಡ್ಕೊಂಡು ಅವ್ರದೇ ಡಾಕ್ಯುಮೆಂಟ್ಸ್, ನಿಮ್ಮ ಹೆಸರು, ನಿಮ್ಮ ಫೋಟೋ, ನಿಮ್ಮ ಡೇಟ್ ಆಫ್ ಬರ್ತ್ ವಿಚ್ ಈಸ್ ಬೀಯಿಂಗ್ ಸ್ನಿಪ್ಡ್ ಫ್ರಮ್ ಸಮ್ವೇರ್ ವಿಲ್ ಬಿ ಎಂಟರ್ಡ್ ಅಂಡ್ ದೆನ್ ಇಟ್ ವಿಲ್ ಬಿ ಟ್ರಾನ್ಸ್ಫರ್ಡ್. ಸೊ ಈ ರೀತಿಯಾಗಿ ಏನ್ ಮಾಡ್ತಾರೆ, ಬೇರೆ ಬೇರೆ ನಿಮ್ಮ ಐಡೆಂಟಿಟಿ ಅಂದ್ರೆ ನಿಮ್ಮನ್ನೇ ಪರ್ಸನಲ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಇರುವಂತ ಡಾಕ್ಯುಮೆಂಟ್ಸ್. ನವಡೇಸ್ ಇವನ್ ರೆಟಿನಾ ಅಂಡ್ ಯುವರ್ ಫಿಂಗರ್ ಪ್ರಿಂಟ್ ಆರ್ ಬೀಯಿಂಗ್ ಕಾಪಿಡ್. ಅವ್ರನ್ನೂ ಕೂಡ ಏನ್ ಮಾಡ್ಬೋದು, ಸಾಫ್ಟ್ವೇರ್ಸ್ ಅನ್ನ ಯೂಸ್ ಮಾಡಿ ಹೈಲಿ ಕ್ವಾಲಿಫೈಡ್ ಅಂಡ್ ಗುಡ್ ಕ್ವಾಲಿಟಿ ಸಾಫ್ಟ್ವೇರ್ಸ್ ಮತ್ತೆ ಕ್ವಾಲಿಫೈಡ್ ಯೂಸರ್ಸ್ ಅದನ್ನು ಕೂಡ ಏನ್ ಮಾಡ್ಲಿಕ್ಕೆ ಬರ್ತೈತಿ, ಕಾಪಿ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಅದನ್ನ ಕಾಪಿ ಮಾಡಿ ನಾನೇ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ನನ್ನ ಹತ್ರ ನನ್ನ ಫಿಂಗರ್ ಪ್ರಿಂಟ್ ಅದ, ಅದನ್ನು ಕೂಡ ಕಾಪಿ ಮಾಡ್ತಾರೆ. ಇವನ್ ಸೈನ್ ಅನ್ನು ಕಾಪಿ ಮಾಡ್ತಾರೆ. ಸೊ ಈ ರೀತಿ ನಿಮ್ಮನ್ನ ನೀವು ಅಂತ ಹೇಳಿ ಗುರುತಿಸ್ಲಿಕ್ಕೆ ಇರುವಂತ ಎಲ್ಲಾನು ಕಾಪಿ ಮಾಡ್ಕೊಂಡು ಸ್ಟೀಲ್ ಮಾಡ್ಕೊಂಡು ಹೆಂಗರೆ ಅಬ್ಟೈನ್ ಮಾಡ್ಕೊಂಡು ನಿಮ್ ತರ ಅವರು ಪ್ರಿಟೆಂಡ್ ಮಾಡಿ ಅದನ್ನ ಇಲ್ಲೀಗಲ್ ಯೂಸೇಜಿಗೆ, ಯಾರು ಲೀಗಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಇನ್ನೊಬ್ಬರದನ್ನ ಯೂಸ್ ಮಾಡಂಗಿಲ್ಲ. ಎಲ್ಲಿ ಕೆಟ್ಟ ಕೆಲಸ ಇರ್ತೈತಿ ಅದನ್ನ ನಾವು ಇನ್ನೊಬ್ಬರ ಹೆಸರು ಮೇಲೆ ಮಾಡ್ತೇವೆ, ಒಳ್ಳೆ ಕೆಲಸನ ನಮ್ಮ ಹೆಸರು ಮೇಲೆ ಮಾಡ್ತೀವಿ, ಕೆಟ್ಟ ಕೆಲಸನ ಇನ್ನೊಬ್ಬರ ಹೆಸರು ಮೇಲೆ ಮಾಡ್ತೀವಿ. ಏನೇ ಅಪವಾದ ಬಂದ್ರು ಅವ್ರಿಗೆ ಬರ್ಲಿ ಅನ್ನೋ ರೀಸನ್, ರೈಟ್? ಸೊ ಆ ರೀತಿ ಕೆಲ್ಸಕ್ಕ your identity will be stolen. Okay, we saw different types of crimes. ಬೇರೆ ಬೇರೆ ರೀತಿಯಾದಂತ ಕ್ರೈಮ್ಸ್ ಅನ್ನ ನೋಡಿದ್ವಿ. ಈ ಎಲ್ಲಾ ಕ್ರೈಮ್ಸ್ ಒಳಗೂ you are making use of some of the electronic devices, computer network. It may be either used as a tool or you are going to commit the crime against that one. ಕಂಪ್ಯೂಟರ್ ಒಳಗೆ ಸ್ಟೋರ್ ಇರುವಂತ ಡೇಟಾನ ಆಕ್ಸೆಸ್ ಮಾಡ್ಲಿಕ್ಕೂ ಯೂಸ್ ಮಾಡ್ತೀವಿ. ಅಂದ್ರೆ ಇಲ್ಲಿ ನಮ್ಮ ಟಾರ್ಗೆಟ್ ಏನದ, ಕಂಪ್ಯೂಟರ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್. ಇನ್ನು ಕೆಲವೊಂದ್ಸರ ಇನ್ನೊಬ್ಬರೊಳಗಿಂದ ಆಕ್ಸೆಸ್ ಮಾಡ್ಲಿಕ್ಕೆ ಆಸ್ ಅ ಟೂಲ್ ಯೂಸ್ ಮಾಡ್ತೇವೆ ಎಲೆಕ್ಟ್ರಾನಿಕ್ ಡಿವೈಸಸ್. ಆಸ್ ಅನ್ ಎಕ್ಸಾಂಪಲ್, ಫೋರ್ಜರಿ ಒಳಗೆ ನೀವು ಸರ್ಟಿಫಿಕೇಟ್ ಅನ್ನ ಫೋರ್ಜ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಸ್ಕ್ಯಾನರು, ಪ್ರಿಂಟರು ಬೇಕು. ಅವು ಎಲೆಕ್ಟ್ರಾನಿಕ್ ಡಿವೈಸಸ್. ಇಲ್ಲಿ ನಾವು ಅದನ್ನ ಏನಂತ ಯೂಸ್ ಮಾಡ್ಲಿಕ್ಕತ್ತೀವಿ, ಆಸ್ ಅ ಟೂಲ್ ಯು ಆರ್ ಗೋಯಿಂಗ್ ಟು ಯೂಸ್, ರೈಟ್? ಸೊ ಎಲೆಕ್ಟ್ರಾನಿಕ್ ಡಿವೈಸಸ್ ಆರ್ ಕಂಪ್ಯೂಟರ್ಸ್ may be used as the tool for committing cyber crime. ಅದನ್ನ ಟೂಲ್ ಅಂತ ಹೇಳಿ ಯೂಸ್ ಮಾಡಬಹುದು. or crime involving attack against the computer. ಕ್ರೈಮ್ ಏನಾಗ್ಬೋದು, ಅದು ಅದ್ರ ಅಗೇನ್ಸ್ಟೇ ಇರಬಹುದು. ಅಂದ್ರೆ ಅಲ್ಲಿ ಸ್ಟೋರ್ಡ್ ಇರುವಂತ ಇನ್ಫಾರ್ಮೇಶನ್ ಅನ್ನ ಆಕ್ಸೆಸ್ ಮಾಡ್ಲಿಕ್ಕೇವಿ, ಅದು ಒಂದು ಕ್ರೈಮ್. ನಾವಿಲ್ಲಿ ಕ್ರೈಮ್ ಎದುರು ಅಗೇನ್ಸ್ಟ್ ಮಾಡ್ಲಿಕ್ಕೇವಿ, ಇಟ್ ಈಸ್ ಅಗೇನ್ಸ್ಟ್ ದ ಕಂಪ್ಯೂಟರ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಯೂಸ್ ಫಾರ್ ಸ್ಟೋರಿಂಗ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಸೈಬರ್ ಕ್ರೈಮ್. ಅದನ್ನ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಲಿಕ್ಕೂ ಯೂಸ್ ಮಾಡ್ಲಿಕ್ಕೇವಿ. ಎಂತ ಇನ್ಫಾರ್ಮೇಶನ್ ವಿಚ್ ಈಸ್ ರಿಲೇಟೆಡ್ ಟು ಸೈಬರ್ ಕ್ರೈಮ್. ಈಗ ಸೈಬರ್ ಕ್ರೈಮ್ ಅಂದ್ರೆ ನಮ್ಗೆ ವೈರಸ್ ಅಂದ್ರೆ ಏನು, ಇಟ್ ಈಸ್ ಆಲ್ಸೋ ಅ ಪ್ರೋಗ್ರಾಮ್. ಎಲ್ಲಿರ್ತೈತೆ ಆ ಪ್ರೋಗ್ರಾಮ್? ಇಟ್ ಈಸ್ ಸ್ಟೋರ್ಡ್ ಇನ್ ಒನ್ ಆಫ್ ದ ಕಂಪ್ಯೂಟರ್. ಅಂದ್ರೆ ಆ ರೀತಿಯಾದಂತ ಸೈಬರ್ ಕ್ರೈಮಿಗೆ ರಿಲೇಟೆಡ್ ಇರುವಂತ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಲಿಕ್ಕೆ ಆದ್ರೂ ಯೂಸ್ ಮಾಡ್ಬೋದು ನಾವು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಕಂಪ್ಯೂಟರ್ ಅನ್ನ. ಇಲ್ಲ ನಮ್ಮ ಕ್ರೈಮೇ ಅದರ ಅಗೇನ್ಸ್ಟ್ ಇರಬಹುದು. or else you may be using those equipments as a tool to perform the cyber crime. Cyber crime ಅನ್ನು ಕ್ಯಾರಿ ಔಟ್ ಮಾಡ್ಲಿಕ್ಕೂ ಕೂಡ ನಾವು ಅದನ್ನ ಯೂಸ್ ಮಾಡಬಹುದು. So in different ways we can make use of computer or electronic devices or computer related peripheral devices. And in your textbook, after the classification, there are 2 points. Cyber crime, the legal perspective, cyber crime, and Indian perspective ಅಂತ ಹೇಳದ. ಆ 2 ಪಾಯಿಂಟ್ಸ್ ನಿಮ್ ಸಿಲೆಬಸ್ ಸಿಗಿಲ್ಲ. ಮೇಕ್ ಅ ನೋಟ್ ಆಫ್ ಇಟ್. Cyber crime, the legal perspective 1.6, and then cyber crimes and Indian perspective 1.7
are not there for your syllabus. So directly we'll move to 1.8, that is cyber crime and the Indian ITA 2000. Okay. Earlier in India, we did not have any cyber crime acts. Cyber crime ಅನ್ನ ಕ್ರೈಮ್ ಅಂತ ಹೇಳಿ ಟ್ರೀಟ್ ಮಾಡಿ ಅದಕ್ಕೆ ಪನಿಷ್ಮೆಂಟ್ ಅಥವಾ ಯಾವ್ಯಾವ ಆಕ್ಟಿವಿಟೀಸ್ ಅನ್ನ ಸೈಬರ್ ಕ್ರೈಮ್ ಅಂತ ಹೇಳಿ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆದಂತ ರೂಲ್ಸ್ ರೆಗ್ಯುಲೇಷನ್ಸ್ ಇರಲಿಲ್ಲ. The first act that was legally published was ITA, Information Technology Act. Indian Information Technology Act. ITA stands for Information Technology Act. 2000 was the first legally published act which had a classification of cyber crimes and punishment for those acts. ಯಾವ್ಯಾವ್ದು ಯಾವ್ಯಾವ ಕ್ಯಾಟಗರಿ ಒಳಗೆ ಬರ್ತೈತಿ, ಏನ್ ಮಾಡಿದ್ರೆ ಅದನ್ನ ಕ್ರೈಮ್ ಅಂತ ಟ್ರೀಟ್ ಮಾಡ್ತೀವಿ, ಇನ್ನೊಬ್ರು ಕಂಪ್ಯೂಟರ್ ಹಾರ್ಮ್ ಮಾಡಿದ್ರೆ ಅದನ್ನ ಕ್ರೈಮ್ ಅಂತ ಟ್ರೀಟ್ ಮಾಡಬೇಕು, ಅಥವಾ ಯಾರಾದ್ರೂ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಆಕ್ಸೆಸ್ ಮಾಡಿದ್ರೆ ಅದನ್ನ ಕ್ರೈಮ್ ಅಂತ ಟ್ರೀಟ್ ಮಾಡಬೇಕು. ಸೊ ಈ ರೀತಿಯಾಗಿ ಯಾವ್ಯಾವ ವರ್ಕ್ which are the activities which are considered as crime and in which category they fall and what punishment should be given for that ಅನ್ನೋದ್ರ ಬಗ್ಗೆ ಫಸ್ಟ್ ಲೀಗಲ್ ಆಗಿ ಬಂದಿರುವಂತ ಆಕ್ಟ್ ITA. ಇಟ್ ಹ್ಯಾಸ್ ಮೆನಿ ಸೆಕ್ಷನ್ಸ್. ನೀವು IPC ಅಂತ ಕೇಳಿರ್ಬೋದು. I think you have heard IPC section ಅಂತ ಹೇಳಿ ಬರ್ತಾವ, Indian Penal Code sections. There are many sections and ನೀವೇನ್ ಕೆಲಸ ಮಾಡಿರಿ, ನೀವು ಮರ್ಡರ್ ಮಾಡಿರೋ ಅಥವಾ ನೀವು ಯಾರ್ದಾರ ಏನ್ರ ಕಳುವು ಮಾಡಿರೋ ಅಥವಾ ಯಾರಿಗಾದ್ರೂ ಓರಲಿ ಥ್ರೆಟನಿಂಗ್ ಮೆಸೇಜಸ್ ಅಂತ ಕೊಟ್ಟಿರೋ, ಈ ರೀತಿಯಾಗಿ ಏನ್ ಮಾಡ್ತಾರ, ಬೇರೆ 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 ಸೆಕ್ಷನ್ ಒಳಗೆ ಕ್ಯಾಟಗರೈಸ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಸೈಬರ್ ವರ್ಲ್ಡ್ ಒಳಗ ಸೈಬರ್ ಸ್ಪೇಸ್ ನಾಗ ಮಾಡಿರುವಂತ ಆಕ್ಟಿವಿಟೀಸ್ ಅನ್ನು ಕೂಡ ಏನ್ ಮಾಡ್ಯಾರ, ದೇ ಹ್ಯಾವ್ ಬೀನ್ ಸೆಕ್ಷನ್. ಅಂಡ್ ಈ ಇಂಡಿಯಾದಾಗ ಈ ಆಕ್ಟ್ ಪಬ್ಲಿಷ್ ಮಾಡ್ಬೇಕು ಅಂತಂದ್ರೆ ಬೇಸ್ ಯಾವುದು? ಇಟ್ ವಾಸ್ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ರೆಸಲ್ಯೂಷನ್ January 30, 1997 ಒಳಗ USA ದವ್ರು ಏನ್ ಮಾಡಿದ್ರು, ತಮ್ಮದೇ ಆದಂತ ಒಂದು ಮಾಡೆಲ್ ಲಾದಿಂದ ಪ್ರೈಮರಿ ಅವ್ರು ಏನ್ ಮಾಡಿದ್ರು, ಇ ಕಾಮರ್ಸ್, ಎಲೆಕ್ಟ್ರಾನಿಕ್ ಕಾಮರ್ಸ್, ದಟ್ ಈಸ್ ಎಲೆಕ್ಟ್ರಾನಿಕಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್, ಎಲೆಕ್ಟ್ರಾನಿಕಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ರಿಲೇಟೆಡ್ ಒಂದು ಲಾ ಎನ್ಫೋರ್ಸ್ ಮಾಡಿದ್ರು ಇನ್ ದ ಇಯರ್ 1997. ಅದನ್ನ ಬೇಸ್ ಅಂತ ಹೇಳಿ ಇಟ್ಕೊಂಡು ಇಂಡಿಯಾದೊಳಗ ITA ಆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ರು, ITA 2000 ಅಂತ ಹೇಳಿ. And after that they had modifications to that ITA 2000. ಅದರೊಳಗೆ subsections ಮಾಡಿದ್ರು. ಸೊ ಈ ರೀತಿಯಾಗಿ ಮುಂದುವರಿತಾ ಹೋಯಿತು. There is a chapter for you where you are going to study the different activities which are considered as a cyber crime and what is the punishment for that particular crime. ಆ ಕ್ರೈಮಿಗೆ ಏನ್ ಪನಿಷ್ಮೆಂಟ್ ಅದ, ಯಾವುದನ್ನ ಕ್ರೈಮ್ ಅಂತ ಕ್ಯಾಟಗರೈಸೇಷನ್ಸ್ ಮಾಡ್ಯಾರ,